ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ಗೆಂಡಾಮೃಗದ ಬಗ್ಗೆ ಒಂದಷ್ಟು ಮಾಹಿತಿ ತಿಳ್ಕೊಳ್ಳೋಣ. ವೀಕ್ಷಕರೇ, ಗೆಂಡಾಮೃಗ ಈ ಹೆಸರು ಕೇಳಿದ್ರೇ ನೆನಪಾಗೋದು ದೈತ್ಯಾಕಾರದ ಈ ಪ್ರಾಣಿ. ಆಂಗ್ಲ ಭಾಷೆಯಲ್ಲಿ ರೈನೋಸರ್ಸ್ ಮತ್ತು ಕನ್ನಡದಲ್ಲಿ ಗೆಂಡಮೃಗ ಅಥವಾ ಖಡ್ಗಮೃಗ ಎಂದು ಕರೆಸಿಕೊಳ್ಳುವ ಈ ಪ್ರಾಣಿ ಆಫ್ರಿಕಾ ಮತ್ತು ಏಷ್ಯಾ ಖಂಡಗಳಲ್ಲಿ ಕಂಡುಬರುವಂಥ ಒಂದು ಬೃಹದಾಕಾರದ ಈ ಸಸ್ತನಿ. ಮೂತಿಯ ಮೇಲೆ 1 ಅಥವಾ 2 ಕೊಂಬುಗಳಿರುವುದು ಈ ಪ್ರಾಣಿಯ ವೈಶಿಷ್ಟ್ಯತೆ. ಇದು ರೇನೋಸೆರಿಟಿಡೆ ಎಂಬ ಕುಟುಂಬಕ್ಕೆ ಸೇರಿದೆ. ಗೆಂಡಾಮೃಗ ಅಥವಾ ಖಡ್ಗಮೃಗಗಳಲ್ಲಿ ಒಟ್ಟು 4 ಜಾತಿಗಳಿಗೆ ಸೇರಿದ 5 ಪ್ರಭೇದಗಳಿವೆ. ವೀಕ್ಷಕರೇ, ಅದರಲ್ಲಿ ಆಫ್ರಿಕಾದ ಉಗಾಂಡ, ಕಾಂಗೋ, ಜೂಲು, ಕೀನ್ಯ ಪ್ರದೇಶದ ಹುಲ್ಲುಗಾಡುಗಳಲ್ಲಿ ಮತ್ತು ದಟ್ಟಕಾಡುಗಳಲ್ಲಿ ಡೇಜರಸ್ ಬೈಕಾರ್ನಿಸ್ ಅಥವಾ ಕರಿ ಖಡ್ಗಮೃಗ ಮತ್ತು ಸೆರಟೋಥೀರಿಯಂ ಸೈಮಸ್ ಅಥವಾ ಬಿಳಿ ಖಡ್ಗಮೃಗ ಪ್ರಭೇದಗಳು ಕಾಣದೊರೆಯುತ್ತವೆ. ನಮ್ಮ ಭಾರತದಲ್ಲಿ ರೆನೆಸರಸ್ ಯೂನಿಕಾರ್ನಿಸ್ ಮತ್ತು ರೆನೆಸರಸ್ ಸೊಂಡೆಕಸ್ ಹಾಗೂ ಡೈಡರ್ಮೋಸೆರಸ್ ಎಂಬ ಪ್ರಭೇದಗಳು ಕಾಣದೊರೆಯುತ್ತವೆ. ಇನ್ನು ಆಫ್ರಿಕಾದ ಖಡ್ಗಮೃಗಗಳು 6 ಅಡಿಗಳಷ್ಟು ಎತ್ತರ ಹಾಗೂ 3 ಟನ್ನಷ್ಟು ತೂಕ ಬರುತ್ತವೆ ಮತ್ತು ಭಾರತದ ಖಡ್ಗಮೃಗಗಳು 5 ರಿಂದ 5.5 ಅಡಿ ಎತ್ತರ ಹಾಗೂ 1.5 ಟನ್ನಷ್ಟು ತೂಕ ಬರುತ್ತವೆ. ವೀಕ್ಷಕರೇ, ಈ ಗೆಂಡಮೃಗದ ಇನ್ನೊಂದು ಅಚ್ಚರಿಯ ವಿಷಯವೇನೆಂದರೆ ಕಿವಿಯ ಅಂಚು ಮತ್ತು ಬಾಲದ ತುದಿ ಇವುಗಳನ್ನು ಬಿಟ್ಟರೆ ದೇಹದ ಮೇಲೆ ಎಲ್ಲೂ ಕೂಡ ಕೂದಲುಗಳಿರೋದಿಲ್ಲ ಮತ್ತು ಈ ಪ್ರಾಣಿ ಗಂಟೆಗೆ ಸುಮಾರು 45 ಕಿಲೋಮೀಟರಷ್ಟು ವೇಗದಲ್ಲಿ ಓಡಬಲ್ಲ ಸಾಮರ್ಥ್ಯವನ್ನು ಹೊಂದಿದೆ. ಇನ್ನು ದೇಹದ ಬಣ್ಣ ಬೂದಿ ಇಲ್ಲವೇ ಕಂದು ಬಣ್ಣವಾಗಿರುತ್ತದೆ. ಮೈಗಾತ್ರಕ್ಕೆ ಹೋಲಿಸಿದರೆ ಕಾಲುಗಳು ತುಂಬ ಚಿಕ್ಕವು. ಮುಂಗಾಲು ಮತ್ತು ಹಿಂಗಾಲುಗಳಲ್ಲಿ ತಲಾ 3 ಬೆರಳುಗಳಿರುತ್ತವೆ. ವೀಕ್ಷಕರೇ, ಇನ್ನೊಂದು ವಿಷಯವೇನೆಂದರೆ ಆಫ್ರಿಕಾದಲ್ಲಿ ವಾಸಿಸುವ ಖಡ್ಗಮೃಗಗಳಲ್ಲಿ ಒಂದರಿಂದೊಂದು 2 ಕೊಂಬುಗಳಿರುತ್ತವೆ. ಆದರೆ ಭಾರತದಲ್ಲಿ ಕಂಡುಬರುವಂಥ ಖಡ್ಗಮೃಗಗಳಲ್ಲಿ 1 ಕೊಂಬು ಇರುತ್ತದೆ. ಮತ್ತು ಖಡ್ಗಮೃಗ ಆಕ್ರಮಣಕ್ಕೆ ತನ್ನ ರಕ್ಷಣೆಗೆ ಕೊಂಬನ್ನು ಆಯುಧವನ್ನಾಗಿ ಬಳಸುತ್ತದೆ. ಕಣ್ಣುಗಳು ಚಿಕ್ಕ ಗಾತ್ರದಲ್ಲಿ ಇರುತ್ತವೆ. ವೀಕ್ಷಕರೇ, ಇನ್ನೊಂದು ಅಚ್ಚರಿಯ ವಿಷಯವೇನೆಂದರೆ ಈ ಖಡ್ಗಮೃಗ ಸಾಮಾನ್ಯವಾಗಿ ಒಂಟಿಯಾಗಿಯೇ ವಾಸಿಸುತ್ತದೆ. ಸಂತಾನ ವೃದ್ಧಿಯ ಕಾಲದಲ್ಲಿ ಮಾತ್ರ ಹೆಣ್ಣು ಮತ್ತು ಗಂಡು ಪ್ರಾಣಿಗಳು ಜೊತೆಯಾಗಿ ಓಡಾಡುತ್ತವೆ ಮತ್ತು ಬಿಸಿಲಿನ ತಾಪಮಾನ ಹೆಚ್ಚಾದಾಗ ಕೆಸರು ನೀರಿನಲ್ಲಿ ಹೊರಳಾಡುತ್ತಾ ಮತ್ತು ನದಿಗಳಲ್ಲಿ ಈಜುವುದೆಂದರೆ ಈ ಪ್ರಾಣಿಗಳಿಗೆ ಬಹಳ ಅಚ್ಚುಮೆಚ್ಚು. ಇನ್ನು ಈ ಖಡ್ಗಮೃಗಗಳ ವಾಸಸ್ಥಾನ ಬಂದು ನೀರಿನ ಆಶ್ರಯಗಳ ಸಮೀಪದಲ್ಲೇ ಇರುವಂಥ ಪ್ರದೇಶಗಳಲ್ಲೇ ಇವುಗಳು ವಾಸಿಸುತ್ತವೆ. ಇನ್ನು ಇವುಗಳ ಆಹಾರ ಬಂದು ಸಂಪೂರ್ಣ ಸಸ್ಯಾಹಾರಿಯಾಗಿದ್ದು ಇವು ಹುಲ್ಲು ಹಾಗೂ ಎಲ್ಲ ಬಗೆಯ ಗಿಡಮರಗಳ ಎಳೆ ಚಿಗುರು ಮತ್ತು ಮೊಗ್ಗನ್ನು ತಿನ್ನುತ್ತವೆ. ವೀಕ್ಷಕರೇ, ಈ ಖಡ್ಗಮೃಗಗಳನ್ನು ಬಹು ಹಿಂದಿನಿಂದಲೂ ಕೂಡ ಮಾನವನು ಬೇಟೆಯಾಡುತ್ತಾ ಬಂದಿದ್ದಾನೆ. ಆಫ್ರಿಕಾದ ಕೆಲವು ಬುಡಕಟ್ಟುಗಳಲ್ಲಿ ಇದರ ಮಾಂಸವನ್ನು ತಮ್ಮ ಆಹಾರವನ್ನಾಗಿ ತಿನ್ನುತ್ತಿದ್ದರು. ಆದರೆ ಈಗ ಇವುಗಳು ನಿರ್ವಂಶವಾಗುವ ಸ್ಥಿತಿಯಲ್ಲಿರುವುದರಿಂದ ಆಯಾ ದೇಶಗಳ ಸರ್ಕಾರಗಳು ಕಾನೂನಿನ ಮೂಲಕ ನಿಷೇಧಿಸಿವೆ. ವೀಕ್ಷಕರೇ, ಇದಷ್ಟು ಗೆಂಡಾಮೃಗ ಅಥವಾ ಖಡ್ಗಮೃಗದ ಬಗ್ಗೆ ಸಣ್ಣ ಮಾಹಿತಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ RK ಮೀಡಿಯಾ ನೆಟ್ವರ್ಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.